ದರ್ಶನ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಕೇಳ್ತಾ ಇದ್ದೀರಾ. ದಟ್ಸ್ ವಾಟ್ ಮೇಂಟೆನೆನ್ಸ್ ನನಗಿನ್ನ ಚೆನ್ನಾಗಿ ಆಗಬೇಕಾಗಿತ್ತು ಅಂತ ಅನಿಸ್ತು. ಇಲ್ಲ ಸರ್, ನಾನು ಇನ್ನು ಹೊರಗಡೆನೇ ಇದ್ದೆ. ನಾನು ಒಳಗಡೆ ಇನ್ನೂ ಹೋಗಿರಲಿಲ್ಲ, ತುಂಬ ಕ್ಯೂ ಇರೋದ್ರಿಂದ. ಚೆನ್ನಾಗಾಯಿತು ಸರ್. ನಾವು ಸಂಜೆ ನಗರ್, ಇಲ್ಲೇ ಬೆಂಗಳೂರವರೇ ಸರ್ ನಾವು. ಇಲ್ಲ ಸರ್, ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ಖುಷಿ ಆಯಿತು ಬಂದು. ಏನಿಲ್ಲ ಸರ್, ನಾರ್ಮಲ್ ಜನ ಜಾಸ್ತಿ ಇದ್ದಾರೆ. ಮೇಂಟೆನೆನ್ಸ್ ಬೇಕಾಗಿತ್ತು ಇನ್ನು ಚೆನ್ನಾಗೆ. ತುಂಬ ಖುಷಿ ಆಯಿತು. ಮನೇಲಿ ಕುತ್ಕೊಂಡು ಟಿ ವಿಯಲ್ಲಿ ನೋಡೋದಕ್ಕಿಂತನೂ ಆ್ಯಕ್ಚುಲಿ ಪವರ್ಫುಲ್ ಆಗಿರೋ ಟೆಂಪಲ್ಸಿಗೆ ಹೋಗಬೇಕು, ಮಹಾದೇವನ ದರ್ಶನ ತೊಗೋಬೇಕು. ಆಗಲೇ ವೈಬ್ರೆಂಟ್ ಆಗಿ ನಮಗೆ ಎಲ್ಲ ನಡೆಯುವಂಥದ್ದು, ಸಕ್ಸಸ್ಫುಲ್ ಆಗಿರೋವಂಥದ್ದು. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಈ ಟೆಂಪಲ್ಗೆ ತುಂಬ ವರ್ಷದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಶಿವನ ದರ್ಶನ ತುಂಬ ಚೆನ್ನಾಗೇ ಆಗಿದೆ. ತುಂಬ ಖುಷಿ ಆಯಿತು. ತುಂಬ ವೈಬ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಟೆಂಪಲ್. ಹೆಚ್ಚು ಜನರು ಬರಬೇಕು, ದೇವ್ರ ದರ್ಶನಗಳನ್ನ ಮಾಡಬೇಕು. ಮನೇಲೇ ಕುತ್ಕೊಂಡು ಬರೀ ಟಿ ವಿ ನೋಡಿ ಧ್ಯಾನ ಮಾಡೋದಲ್ಲ, ದೇವ್ರ ದರ್ಶನಗಳನ್ನ ಮಾಡಿದ್ರೂ ಕೂಡ ನಮಗೆ ತುಂಬ ಒಳ್ಳೆ ವೈಬ್ರೇಷನ್ ಸಿಗೋದ್ರಿಂದ ಬರಬೇಕು ಅಂತ ಕೇಳ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಫಸ್ಟ್ ಟೈಮ್ ಗವಿಗಂಗಾಧರ ಸ್ವಾಮಿ ಟೆಂಪಲಿಗೆ ಬರ್ತಿದ್ದೀನಿ. ಸೂರ್ಯರಶ್ಮಿ ಕಾಣಿಸುತ್ತೆ ಅಂತ ತುಂಬ ವಿಸ್ಮಯ. ಅದು ನೋಡೋದಕ್ಕೆ ಒಂದು ಕಣ್ಣು ಸಾಲದು. ಸೊ ಎಲ್ಲರೂ ದೇವ್ರ ದರ್ಶನ ಮಾಡಿ. ತುಂಬ ಖುಷಿ ಆಯಿತು. ನನಗೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಂದಿರೋದು ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ದೇವಸ್ಥಾನಕ್ಕೆ. ಹೊಸದಾಗಿ ಬಂದಿರೋದು. ಗೂಗಲ್ ಮ್ಯಾಪ್ ಲೊಕೇಶನ್ ತೊಗೊಂಡ್ವಿ. ಸೊ ಬ್ಯಾಕ್ ಗೇಟ್ಗೆ ಕೊಡ್ತು. ಅಲ್ಲಿ ಬಂದು ನಿಂತ್ಕೊಂಡು ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನಮಗೆ ಒಳಗಡೆ ಬಿಟ್ಟರು. ಸೊ ಆ ಕಡೆಯಿಂದ ಇಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ದೇವ್ರ ದರ್ಶನಕ್ಕೋಸ್ಕರ. ತುಂಬ ಖುಷಿ ಆಗುತ್ತೆ, ಬಟ್ ಆ್ಯಕ್ಚುಲಿ ನಮಗೆ ದರ್ಶನ ಸಿಕ್ಕಿಲ್ಲ. ಸೊ ಇವಾಗ ದೇವ್ರ ಕೋಣೆ, ಅದು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕು ದೇವ್ರದ್ದು. ನಾವು ಆ್ಯಕ್ಚುಲಿ ಮೈಸೂರಲ್ಲಿರೋದು. ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಇವಾಗ ಜಸ್ಟ್ ಸೆಟಲ್ ಆಗಿದ್ದೀವಿ. ಸೊ ಇಲ್ಲಿಂದ ಬಂದ್ವಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗವಿಗಂಗಾಧರೇಶ್ವರ ದೇವಸ್ಥಾನ ಮುಂಚೆಯಿಂದನೂ ತುಂಬ ಪ್ರಸಿದ್ಧಿ, ಅಂದರೆ ಇತಿಹಾಸ ಪ್ರಸಿದ್ಧವಾಗಿದ್ದು. ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಮಕರ ಸಂಕ್ರಾಂತಿಗೆ ಈ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ. ಸೊ ಇದು ನನ್ನ ಮೊದಲನೇ ಸಲ ಬರ್ತಾ ಇರೋದು. ನಮ್ಮೂರು ಆ್ಯಕ್ಚುಲಿ ಶಿವಮೊಗ್ಗ. ಸೊ ನಾನು ಆ್ಯಕ್ಚುಲಿ ಇವತ್ತೇ ಹೋಗಬೇಕು ಅಂತ ಅಂದ್ಕೊಂಡು ಬಂದೆ, ಬಟ್ ಇವತ್ತು ದೇವ್ರ ದರ್ಶನ ಆಯಿತು, ಖುಷಿ ಆಯಿತು. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. 23 ವರ್ಷದಿಂದ ಬರ್ತಾ ಇದ್ದೀನಿ. ಭಾಳ ಇಲ್ಲಿಗೆ ಬಂದರೆ ಏನೋ ನಮ್ಗೆ ನೆಮ್ಮದಿ. ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ಬಂದು ದೇವ್ರ ಕೈ ಮುಕ್ಕೊಂಡು ಆಚೆ ಬರ್ತೀವಿ. ಈ ವರ್ಷ ಎಲ್ಲ ಸುಖವಾಗಿ ನೆಮ್ಮದಿಯಾಗಿ ಇಟ್ಟಿರಪ್ಪ ಅಂತ ಕೇಳ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಇಲ್ಲಿಗೆ ಬಂದು ತಾವಿಂದ ನೆಮ್ಮದಿಯಾಗಿದ್ದೀವಿ. ನನ್ನ ಹೆಸರು ರಾಜು ಅಂತ. ಇಲ್ಲ, ದರ್ಶನ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಕೇಳ್ತಾ ಇದ್ದೀರಾ. ದಟ್ಸ್ ವಾಟ್ ಮೇಂಟೆನೆನ್ಸ್ ನನಗಿನ್ನ ಚೆನ್ನಾಗಿ ಆಗಬೇಕಾಗಿತ್ತು ಅಂತ ಅನಿಸ್ತು. ಇಲ್ಲ ಸರ್, ನಾನು ಇನ್ನು ಹೊರಗಡೆನೇ ಇದ್ದೆ. ನಾನು ಒಳಗಡೆ ಇನ್ನೂ ಹೋಗಿರಲಿಲ್ಲ, ತುಂಬ ಕ್ಯೂ ಇರೋದ್ರಿಂದ. ಚೆನ್ನಾಗಾಯಿತು ಸರ್. ನಾವು ಸಂಜೆ ನಗರ್, ಇಲ್ಲೇ ಬೆಂಗಳೂರವರೇ ಸರ್ ನಾವು. ಇಲ್ಲ ಸರ್, ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ಖುಷಿ ಆಯಿತು ಬಂದು. ಏನಿಲ್ಲ ಸರ್, ನಾರ್ಮಲ್ ಜನ ಜಾಸ್ತಿ ಇದ್ದಾರೆ. ಮೇಂಟೆನೆನ್ಸ್ ಬೇಕಾಗಿತ್ತು ಇನ್ನು ಚೆನ್ನಾಗೆ. ತುಂಬ ಖುಷಿ ಆಯಿತು. ಮನೇಲಿ ಕುತ್ಕೊಂಡು ಟಿ ವಿಯಲ್ಲಿ ನೋಡೋದಕ್ಕಿಂತನೂ ಆ್ಯಕ್ಚುಲಿ ಪವರ್ಫುಲ್ ಆಗಿರೋ ಟೆಂಪಲ್ಸಿಗೆ ಹೋಗಬೇಕು, ಮಹಾದೇವನ ದರ್ಶನ ತೊಗೋಬೇಕು. ಆಗಲೇ ವೈಬ್ರೆಂಟ್ ಆಗಿ ನಮಗೆ ಎಲ್ಲ ನಡೆಯುವಂಥದ್ದು, ಸಕ್ಸಸ್ಫುಲ್ ಆಗಿರೋವಂಥದ್ದು. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಈ ಟೆಂಪಲ್ಗೆ ತುಂಬ ವರ್ಷದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಶಿವನ ದರ್ಶನ ತುಂಬ ಚೆನ್ನಾಗೇ ಆಗಿದೆ. ತುಂಬ ಖುಷಿ ಆಯಿತು. ತುಂಬ ವೈಬ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಟೆಂಪಲ್. ಹೆಚ್ಚು ಜನರು ಬರಬೇಕು, ದೇವ್ರ ದರ್ಶನಗಳನ್ನ ಮಾಡಬೇಕು. ಮನೇಲೇ ಕುತ್ಕೊಂಡು ಬರೀ ಟಿ ವಿ ನೋಡಿ ಧ್ಯಾನ ಮಾಡೋದಲ್ಲ, ದೇವ್ರ ದರ್ಶನಗಳನ್ನ ಮಾಡಿದ್ರೂ ಕೂಡ ನಮಗೆ ತುಂಬ ಒಳ್ಳೆ ವೈಬ್ರೇಷನ್ ಸಿಗೋದ್ರಿಂದ ಬರಬೇಕು ಅಂತ ಕೇಳ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಫಸ್ಟ್ ಟೈಮ್ ಗವಿಗಂಗಾಧರ ಸ್ವಾಮಿ ಟೆಂಪಲಿಗೆ ಬರ್ತಿದ್ದೀನಿ. ಸೂರ್ಯರಶ್ಮಿ ಕಾಣಿಸುತ್ತೆ ಅಂತ ತುಂಬ ವಿಸ್ಮಯ. ಅದು ನೋಡೋದಕ್ಕೆ ಒಂದು ಕಣ್ಣು ಸಾಲದು. ಸೊ ಎಲ್ಲರೂ ದೇವ್ರ ದರ್ಶನ ಮಾಡಿ. ತುಂಬ ಖುಷಿ ಆಯಿತು. ನನಗೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಂದಿರೋದು ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ದೇವಸ್ಥಾನಕ್ಕೆ. ಹೊಸದಾಗಿ ಬಂದಿರೋದು. ಗೂಗಲ್ ಮ್ಯಾಪ್ ಲೊಕೇಶನ್ ತೊಗೊಂಡ್ವಿ. ಸೊ ಬ್ಯಾಕ್ ಗೇಟ್ಗೆ ಕೊಡ್ತು. ಅಲ್ಲಿ ಬಂದು ನಿಂತ್ಕೊಂಡು ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನಮಗೆ ಒಳಗಡೆ ಬಿಟ್ಟರು. ಸೊ ಆ ಕಡೆಯಿಂದ ಇಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ದೇವ್ರ ದರ್ಶನಕ್ಕೋಸ್ಕರ. ತುಂಬ ಖುಷಿ ಆಗುತ್ತೆ, ಬಟ್ ಆ್ಯಕ್ಚುಲಿ ನಮಗೆ ದರ್ಶನ ಸಿಕ್ಕಿಲ್ಲ. ಸೊ ಇವಾಗ ದೇವ್ರ ಕೋಣೆ, ಅದು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕು ದೇವ್ರದ್ದು. ನಾವು ಆ್ಯಕ್ಚುಲಿ ಮೈಸೂರಲ್ಲಿರೋದು. ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಇವಾಗ ಜಸ್ಟ್ ಸೆಟಲ್ ಆಗಿದ್ದೀವಿ. ಸೊ ಇಲ್ಲಿಂದ ಬಂದ್ವಿ.
ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗವಿಗಂಗಾಧರೇಶ್ವರ ದೇವಸ್ಥಾನ ಮುಂಚೆಯಿಂದನೂ ತುಂಬ ಪ್ರಸಿದ್ಧಿ, ಅಂದರೆ ಇತಿಹಾಸ ಪ್ರಸಿದ್ಧವಾಗಿದ್ದು. ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಮಕರ ಸಂಕ್ರಾಂತಿಗೆ ಈ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ. ಸೊ ಇದು ನನ್ನ ಮೊದಲನೇ ಸಲ ಬರ್ತಾ ಇರೋದು. ನಮ್ಮೂರು ಆ್ಯಕ್ಚುಲಿ ಶಿವಮೊಗ್ಗ. ಸೊ ನಾನು ಆ್ಯಕ್ಚುಲಿ ಇವತ್ತೇ ಹೋಗಬೇಕು ಅಂತ ಅಂದ್ಕೊಂಡು ಬಂದೆ, ಬಟ್ ಇವತ್ತು ದೇವ್ರ ದರ್ಶನ ಆಯಿತು, ಖುಷಿ ಆಯಿತು. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. 23 ವರ್ಷದಿಂದ ಬರ್ತಾ ಇದ್ದೀನಿ. ಭಾಳ ಇಲ್ಲಿಗೆ ಬಂದರೆ ಏನೋ ನಮ್ಗೆ ನೆಮ್ಮದಿ. ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ಬಂದು ದೇವ್ರ ಕೈ ಮುಕ್ಕೊಂಡು ಆಚೆ ಬರ್ತೀವಿ. ಈ ವರ್ಷ ಎಲ್ಲ ಸುಖವಾಗಿ ನೆಮ್ಮದಿಯಾಗಿ ಇಟ್ಟಿರಪ್ಪ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿಗೆ ಬಂದು ತಾವಿಂದ ನೆಮ್ಮದಿಯಾಗಿದ್ದೀವಿ. ನನ್ನ ಹೆಸರು ರಾಜು ಅಂತ. ಇಲ್ಲ, ದರ್ಶನ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಕೇಳ್ತಾ ಇದ್ದೀರಾ. ದಟ್ಸ್ ವಾಟ್, ಮೇಂಟೆನೆನ್ಸ್ ನನಗಿನ್ನ ಚೆನ್ನಾಗಿ ಆಗಬೇಕಾಗಿತ್ತು ಅಂತ ಅನಿಸ್ತು. ಇಲ್ಲ ಸರ್, ನಾನು ಇನ್ನು ಹೊರಗಡೆನೇ ಇದ್ದೆ. ನಾನು ಒಳಗಡೆ ಇನ್ನೂ ಹೋಗಿರಲಿಲ್ಲ, ತುಂಬ ಕ್ಯೂ ಇರೋದ್ರಿಂದ. ಚೆನ್ನಾಗಾಯಿತು ಸರ್. ನಾವು ಸಂಜೆ ಇಲ್ಲೇ ಬೆಂಗಳೂರವರೇ ಸರ್ ನಾವು. ಇಲ್ಲ ಸರ್, ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ಖುಷಿ ಆಯಿತು ಬಂದು. ಏನಿಲ್ಲ ಸರ್, ನಾರ್ಮಲ್ ಜನ ಜಾಸ್ತಿ ಇದ್ದಾರೆ. ಮೇಂಟೆನೆನ್ಸ್ ಬೇಕಾಗಿತ್ತು ಇನ್ನು ಚೆನ್ನಾಗೆ. ತುಂಬ ಖುಷಿ ಆಯಿತು. ಮನೇಲಿ ಕುತ್ಕೊಂಡು ಟಿ ವಿಯಲ್ಲಿ ನೋಡೋದಕ್ಕಿಂತನೂ ಆ್ಯಕ್ಚುಲಿ ಪವರ್ಫುಲ್ ಆಗಿರೋ ಟೆಂಪಲ್ಸಿಗೆ ಹೋಗಬೇಕು, ಮಹಾದೇವನ ದರ್ಶನ ತೊಗೋಬೇಕು. ಆಗಲೇ ವೈಬ್ರೆಂಟ್ ಆಗಿ ನಮಗೆ ಎಲ್ಲ ನಡೆಯುವಂಥದ್ದು, ಸಕ್ಸಸ್ಫುಲ್ ಆಗಿರೋವಂಥದ್ದು. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಈ ಟೆಂಪಲ್ಗೆ ತುಂಬ ವರ್ಷದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಶಿವನ ದರ್ಶನ ತುಂಬ ಚೆನ್ನಾಗೇ ಆಗಿದೆ. ತುಂಬ ಖುಷಿ ಆಯಿತು. ತುಂಬ ವೈಬ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಟೆಂಪಲ್. ಹೆಚ್ಚು ಜನರು ಬರಬೇಕು, ದೇವ್ರ ದರ್ಶನಗಳನ್ನ ಮಾಡಬೇಕು. ಮನೇಲೇ ಕುತ್ಕೊಂಡು ಬರೀ ಟಿ ವಿ ನೋಡಿ ಧ್ಯಾನ ಮಾಡೋದಲ್ಲ, ದೇವ್ರ ದರ್ಶನಗಳನ್ನ ಮಾಡಿದ್ರೂ ಕೂಡ ನಮಗೆ ತುಂಬ ಒಳ್ಳೆ ವೈಬ್ರೇಷನ್ ಸಿಗೋದ್ರಿಂದ ಬರಬೇಕು ಅಂತ ಕೇಳ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಫಸ್ಟ್ ಟೈಮ್ ಗವಿಗಂಗಾಧರ ಸ್ವಾಮಿ ಟೆಂಪಲಿಗೆ ಬರ್ತಿದ್ದೀನಿ. ಸೂರ್ಯರಶ್ಮಿ ಕಾಣಿಸುತ್ತೆ ಅಂತ ತುಂಬ ವಿಸ್ಮಯ. ಅದು ನೋಡೋದಕ್ಕೆ ಒಂದು ಕಣ್ಣು ಸಾಲದು. ಸೊ ಎಲ್ಲರೂ ದೇವ್ರ ದರ್ಶನ ಮಾಡಿ. ತುಂಬ ಖುಷಿ ಆಯಿತು. ನನಗೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಂದಿರೋದು ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ದೇವಸ್ಥಾನಕ್ಕೆ. ಹೊಸದಾಗಿ ಬಂದಿರೋದು. ಗೂಗಲ್ ಮ್ಯಾಪ್ ಲೊಕೇಶನ್ ತೊಗೊಂಡ್ವಿ. ಸೊ ಬ್ಯಾಕ್ ಗೇಟ್ಗೆ ಕೊಡ್ತು. ಅಲ್ಲಿ ಬಂದು ನಿಂತ್ಕೊಂಡು ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನಮಗೆ ಒಳಗಡೆ ಬಿಟ್ಟರು. ಸೊ ಆ ಕಡೆಯಿಂದ ಇಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ದೇವ್ರ ದರ್ಶನಕ್ಕೋಸ್ಕರ. ತುಂಬ ಖುಷಿ ಆಗುತ್ತೆ, ಬಟ್ ಆ್ಯಕ್ಚುಲಿ ನಮಗೆ ದರ್ಶನ ಸಿಕ್ಕಿಲ್ಲ. ಸೊ ಇವಾಗ ದೇವ್ರ ಕೋಣೆ, ಅದು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕು ದೇವ್ರದ್ದು. ನಾವು ಆ್ಯಕ್ಚುಲಿ ಮೈಸೂರಲ್ಲಿರೋದು. ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಇವಾಗ ಜಸ್ಟ್ ಸೆಟಲ್ ಆಗಿದ್ದೀವಿ. ಸೊ ಇಲ್ಲಿಂದ ಬಂದಿವಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗವಿಗಂಗಾಧರೇಶ್ವರ ದೇವಸ್ಥಾನ ಮುಂಚೆಯಿಂದನೂ ತುಂಬ ಪ್ರಸಿದ್ಧಿ, ಅಂದರೆ ಇತಿಹಾಸ ಪ್ರಸಿದ್ಧವಾಗಿದ್ದು. ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಮಕರ ಸಂಕ್ರಾಂತಿಗೆ ಈ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ. ಸೊ ಇದು ನನ್ನ ಮೊದಲನೇ ಸಲ ಬರ್ತಾ ಇರೋದು. ನಮ್ಮೂರು ಆ್ಯಕ್ಚುಲಿ ಶಿವಮೊಗ್ಗ. ಸೊ ನಾನು ಆ್ಯಕ್ಚುಲಿ ಇವತ್ತೇ ಹೋಗಬೇಕು ಅಂತ ಅಂದ್ಕೊಂಡು ಬಂದೆ, ಬಟ್ ಇವತ್ತು ದೇವ್ರ ದರ್ಶನ ಆಯಿತು, ಖುಷಿ ಆಯಿತು. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. 23 ವರ್ಷದಿಂದ ಬರ್ತಾ ಇದ್ದೀನಿ. ಭಾಳ ಇಲ್ಲಿಗೆ ಬಂದರೆ ಏನೋ ನಮ್ಗೆ ನೆಮ್ಮದಿ. ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ಬಂದು ದೇವ್ರ ಕೈ ಮುಕ್ಕೊಂಡು ಆಚೆ ಬರ್ತೀವಿ. ಈ ವರ್ಷ ಎಲ್ಲ ಸುಖವಾಗಿ ನೆಮ್ಮದಿಯಾಗಿ ಇಟ್ಟಿರಪ್ಪ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿಗೆ ಬಂದು ತಾವಿಂದ ನೆಮ್ಮದಿಯಾಗಿದ್ದೀವಿ. ನನ್ನ ಹೆಸರು ರಾಜು ಅಂತ.